ಈ ಶಿರೂರ್ ಪ್ರೀಮಿಯರ್ ಲೀಗ್ ಸೀಸನ್ 2 ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆ ತಾಲೂಕಿನ ಶಿರೂರ್ ಪಟ್ಟಣದಲ್ಲಿರುವಂಥದ್ದು. ಇವತ್ತು ಇಲ್ಲಿ SPL ಅನ್ನು ಆರಂಭ ಮಾಡಿದ್ದಾರೆ. ಇವತ್ತು ಕ್ರಿಕೆಟ್ನ ಅನೇಕ ಪ್ರೇಮಿಗಳು ನಮ್ಮ ಜೊತೆ ಇದ್ದಾರೆ. ಇವತ್ತು ಶಿರೂರಿನ ಅನೇಕ ಯುವಕರು ಕ್ರಿಕೆಟ್ನ ಪ್ರೇಮಿಗಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ತಾವು SPL ಅನ್ನು ಶಿರೂರಲ್ಲಿ ಆರಂಭ ಮಾಡಿದ್ದೀರಿ. ಅದರಲ್ಲೂ ತಾವು ಸೈನಿಕರನ್ನು ಒಂದು ಕೇಂದ್ರ ಬಿಂದುವನ್ನಾಗಿಸಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ ಸರ್, ಕಾರ್ಯಕ್ರಮ ಹೇಗೆ ಆಯೋಜನೆ ಆಗಿದೆ ಅಂತಕ್ಕಂಥದ್ದು? ಇಂದು 13/4/2025 ನಮ್ಮ ಊರು ನಮ್ಮ ಹೆಮ್ಮೆಯ ದೇವಕ್ಕದಿಂದ ಸಿದ್ಧಲಿಂಗೇಶ್ವರ ಗೆಳೆಯ ಬಳಗದವರು ನಾವು SPL 2 ಅನ್ನು ಆಯೋಜಿಸಿಕೊಂಡಿದ್ವಿ. ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಡ್ಕೊಂಡಿದ್ದೀವಿ. ಇದರಲ್ಲಿ 9 ಟೀಮ್ಗಳಿದ್ದಾವೆ. ಈಗ ಆ ಟೀಮ್ಗಳಂದರೆ ಇದೇ ಊರಿನ ಟೀಮ್ಗಳ ಅಥವಾ ಬೇರೆ ಬೇರೆ ಊರಿನ ಟೀಮ್ಗಳ ಹೆಂಗೆ? ಇಲ್ಲ, ಇದೇ ಊರಿನ ಟೀಮ್ಗಳಿದ್ದಾವೆ ನಮ್ಮದು. ಯಾಕಂದರೆ ಬೇರೆ ಊರಿನ ಟೀಮ್ ಕರೆಸಿ ಮಾಡ್ಬೋದು, ಆದರೆ ನಮ್ಮ ಊರಿನ ಹುಡುಗರು ಬೆಳೆಯೋದಿಲ್ಲ ಅಂತೇಳಿ ಅದಕ್ಕೆ ನಮ್ಮ ಊರಿನ ಟೀಮ್ ಮೊದಲು ನಮ್ಮ ಹುಡುಗರು ಬೆಳೀಲಿ ಅಂತ ನಮ್ಮದು ಉದ್ದೇಶ ಆಗಿದೆ. ಓಕೆ. ಈಗ ಇನ್ನು ಸತೀಶ್ ಅವ್ರನ್ನ ಯಾವ್ಯಾವ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ? ಯಾರ್ಯಾರು ಸಾಥ್ ಕೊಟ್ಟರು, ಊರಿನವರು ಯಾವ ರೀತಿ ಸಾಥ್ ಕೊಟ್ಟರು, ಯಾರ್ಯಾರನ್ನ ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಮತ್ತು ಏನು ರೂಪರೇಷೆ ಏನು ಅಂತ? ಈಗ ಕೇವಲ ಒಬ್ಬರಿಬ್ಬರಿಂದನ ಇದು ಮ್ಯಾಚ್ಗಳಾಗಲಿ ಇನ್ನೊಂದಾಗಲಿ ಟೂರ್ನಮೆಂಟ್ಗಳನ್ನ ಏರ್ಪಡಿಸಿದ್ದಲ್ಲ. ನಾವು ಕೇವಲ ಇದರ ಫೇಸ್ಗಳಷ್ಟೇ. ಇದರಿಂದ ತುಂಬ ಜನ ಸಾಕಷ್ಟು ಹೆಲ್ಪ್ ಮಾಡಿದವರು ಇದ್ದಾರೆ, ಸಹಾಯ ಮಾಡಿದವರು ಇದ್ದಾರೆ. ಆ್ಯಂಡ್ ಹೇಳ್ಬೇಕಂದ್ರೆ ಇವತ್ತು ಮಾಜಿ ಸೈನಿಕರಿಗೂ ಸನ್ಮಾನ ಏರ್ಪಡಿಸ್ಕೊಂಡಿದ್ವಿ. ಸೊ ದೇಶ ಮೊದಲು ಅಂತ ಬಂದಾಗ ನಮಗೆ ಸೈನಿಕರೇ ಎಲ್ಲ ಇದಾಗ್ತಾರೆ. ಅಂಥದ್ರಲ್ಲಿ ನಮ್ಮೂರಲ್ಲಿ 1000ಕ್ಕೂ ಹೆಚ್ಚು ಜನ ಸೈನಿಕರಿದ್ದಾರೆ. ಈಗ ರಿಟೈರ್ಡ್ ಆದವ್ರು ಬಂತು ಮತ್ತು ಈಗ ಅಟ್ ಪ್ರೆಸೆಂಟ್ ನೌಕರಿ ಮಾಡ್ತಾ ಇರೋರು ಬಂತು. ಸೊ ಹೀಗಾಗಿ ಅವ್ರಿಗೆ ಸನ್ಮಾನವನ್ನು ಏರ್ಪಡಿಸ್ಕೊಂಡಿದ್ವಿ. ಆ್ಯಂಡ್ ಇದು 10ರಿಂದ 11 ದಿನಗಳ ಕಾಲ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ಈಗ ಆ್ಯಕ್ಚುಲಿ ಇದರೊಳಗೆ 9 ಟೀಮ್ಗಳು ಇರ್ತವೆ. ಆ್ಯಂಡ್ ಟೂರ್ನಮೆಂಟಲ್ಲಿ ಈಗ ಹೇಳ್ಬೇಕಾದ್ರೆ 13ನೇ ತಾರೀಕಿಂದ ಇವತ್ತೇ ಸ್ಟಾರ್ಟ್ ಆಗ್ತಾ ಇರೋದು. ಹಾಗೆ 23ಕ್ಕೆ ಫೈನಲ್ ನಡೀತಾ ಇದ್ದೇವೆ. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಊರಿನ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗಲಿ. ಹಿಂದೆ ಅನೇಕ ಜನರು ಇದಕ್ಕಿಂತ ಉತ್ತಮ ಆಟಗಾರರಿದ್ದರು, ಬಟ್ ಅವ್ರಿಗೆ ವೇದಿಕೆಗಳು ಸಿಗ್ತಿದ್ದಿಲ್ಲ. ಸೊ ಆದ ಕಾರಣ ಈಗ ನಮ್ಮೂರಲ್ಲಿ ಇಂಥ ಆಟಗಾರರಿಗೆ ಒಂದು ಸದುಪಯೋಗ. ಈಗ 18-20 ಏಜಲ್ಲಿ ಅವ್ರಿಗೆ ಎಂಥದ್ದೋ ಒಂದು ಕನಸು ಇರ್ತದೆ. ಸೊ ನಮ್ಮೂರಿಂದನೂ ಒಂದಿಷ್ಟು ದೇಶಕ್ಕೋಸ್ಕರ ಆಡೋರು ಮತ್ತು ಪ್ರತಿಭೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಬಟ್ ಆದರೆ ಅವರು ಎಲೆ ಮರೆಕಾಯಿ ಅಂತ ಮರೆ ಮಚ್ಕೊಂಡಿದ್ರು, ವೇದಿಕೆಗಳು ಇದ್ದಿಲ್ಲ. ಸೊ ಅಂಥವ್ರಿಗೋಸ್ಕರ ಏರ್ಪಡಿಸಿ ಅವರಿಗೆ ಒಂದು ವೇದಿಕೆ ಸಿಗಲಿ ಅನ್ನೋ ಕಾರಣಕ್ಕೆ ಈ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ಈಗ ಇದು 2ನೇ ಸೀಸನನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೀಸನ್ 2. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಹೇಳ್ಬೇಕಂದ್ರೆ ಈ ಪರಿಸರ ಒಂದು ಕಾಳಜಿಯನ್ನು ಇಟ್ಕೊಂಡು ಈ ರವಿ ಸರ್ ಒಂದು ಮುಖ್ಯ ನೇತೃತ್ವದಲ್ಲಿ ಈಗೇನಪ್ಪ ಅಂತಂದರೆ ಒಂದು ವಿಕೆಟ್ಗೆ ಒಂದು ಗಿಡವನ್ನು ನೆಡಲು ತೀರ್ಮಾನಿಸಲಾಗಿದೆ. ಆ್ಯಂಡ್ ಇದಕ್ಕೆ ಮಾಜಿ ಸೈನಿಕರು ಕೂಡ ಕೈಗೂಡಿಸ್ತೇವೆ ಅಂತ ಹೇಳಿದ್ದಾರೆ. ಕ್ರಿಕೆಟ್ ಒಂದು ಆಯೋಜನೆಯನ್ನು ಮಾಡ್ಕೊಂಡಿದ್ದೀರಿ SPL ಅಂತಕ್ಕಂಥದ್ದು. ಸರ್, ಏನು ಹೇಳ್ತೀರಿ ಸರ್, ಈ ಊರಿನ ಉತ್ಸಾಹ ಹೇಗಿದೆ, ಯುವಕರ ಉತ್ಸಾಹ ಹೇಗಿದೆ ನೀವು ಕಂಡುಕೊಂಡಂತೆ? ಸರ್, ನಾವು ಕಂಡುಕೊಂಡಂತೆ ಈ ಊರಿನ ಯುವಕರಲ್ಲಿರುವಂಥ ಉತ್ಸಾಹ ನಾವು ಬೇರೆ ಕಡೆಯಲ್ಲಿ ಕಾಣದೇ ಇರುವಂಥ ಒಂದು ಉತ್ಸಾಹ ಇದೆ ಸರ್. ಜೊತೆಗೆ ಇಲ್ಲಿ ಇರುವಂಥ ಯುವಕರಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ಬಹಳ ಒಂದು ಅವರಲ್ಲಿ ಸ್ಥೈರ್ಯ ಇದೆ. ಇದಲ್ಲದೆ ಈ ಒಂದು ಸಿದ್ಧಲಿಂಗೇಶ್ವರ ಗೆಳೆಯ ಬಳಗದವ್ರು ಏನು ಹಮ್ಮಿಕೊಂಡಿದಾರಲ್ಲ, ಇದರದ್ದು ಉದ್ದೇಶ ಬರೀ ಆಟ ಅಷ್ಟೇ ಅಲ್ಲ. ಇನ್ ಕೇಸ್ ಆಟ ಇತ್ತಂದರೆ ಅವ್ರಿಗೆ ಮನೋರಂಜನೆಗೆ ಆಡ್ತಾರೆ ಅಂತ ಅಂತಿದ್ವಿ. ಆಟದ ಜೊತೆಗೆ ಏನು ಬೆಳೀತಾ ಇರುವಂತಹ ಯುವಕರು ಏನು ಹಾದಿ ತಪ್ತಾ ಇದ್ದಾರಲ್ಲ, ಅಂತಹ ಯುವಕರ ಹಾದಿ ತಪ್ಪದೇ ಇರುವ ಹಾಗೆ ಅವರಿಗೆ ಮಾನಸಿಕ ಅಭಿವೃದ್ಧಿ, ದೈಹಿಕ ಅಭಿವೃದ್ಧಿ ಜೊತೆಗೆ ಸಾಮಾಜಿಕ ಪರಿಸರ ಕಾಳಜಿಯನ್ನು ಕೂಡ ಅವರನ್ನು ಈ ಒಂದು ಪಂದ್ಯಗಳಿಂದ ಅವರು ಮನಗಣಬೇಕನ್ನೋ ಒಂದು ಉದ್ದೇಶದಿಂದ ಇಂಥ ಒಂದು ಟೂರ್ನಿ ಇಟ್ಟಿರೋದು ಅತಿ ಹೆಮ್ಮೆ ಅನಿಸುತ್ತೆ ಸರ್. ಈ ಸಿದ್ಧಲಿಂಗೇಶ್ವರ ಗೆಳೆಯ ಬಳಗೆ ಅವ್ರ ಬಗ್ಗೆ ತುಂಬ ಒಳ್ಳೆಯದ ವಿಚಾರ ಸರ್ ಇವ್ರದ್ದು. ಓಕೆ ಸರ್, ಇನ್ನು ಈಗ ಮನುಷ್ಯ ಈಗ ಬೇರೆ ಬೇರೆ ಸ್ಕೆಡ್ಯೂಲಲ್ಲಿ ಬ್ಯುಸಿ ಆಗಿರ್ತಾನೆ, ತನ್ನದೇ ಆಗಿರ್ತಕ್ಕಂಥ ಒಂದು ಮೂಡಿಯಲ್ಲಿರ್ತಾನೆ. ಈಗ ತಾವು ಒಂದು ಬ್ಯಾಂಕ್ ಮ್ಯಾನೇಜರ್ ಆಗಿರುವಂಥದ್ದು. ಸೊ ಕಂಫರ್ಟ್ ಝೋನಲ್ಲಿ ಇರುವಂತಹ ವ್ಯಕ್ತಿಗಳ ಒಂದು ರೂಪರೇಷೆಯಲ್ಲಿ ಬರ್ತೀರಿ ಸರ್. ಈಗ ಇಂಥಲ್ಲಿ ಬಂದು ಆಟ ಆಡಿದಾಗ ಏನು ಅನಿಸುತ್ತೆ ಅಂತ? ಸರ್, ಇದೊಂದು ಖುಷಿ ವಿಚಾರ. ಯಾಕಪ್ಪ ಅಂತಂದ್ರೆ ಈಗ ನೀವುಗಳು ನೋಡ್ದಂಗೆ ಬ್ಯಾಂಕಲ್ಲಿ ಯಾವ ಥರ ನಾವು ಕೆಲಸ ಮಾಡ್ತೀವಿ, ಬ್ಯಾಂಕಿನಿಂದ ಬಿಜಿ ಶೆಡ್ಯೂಲ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ನಮ್ಗೆ ಇಂಥವೆಲ್ಲ ಆಗೋದಿಲ್ಲ. ಆದರೂ ಕೂಡ ಈಗ ನಾವು ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀವಿ ಅಂದ್ರೂ ಕೂಡ ಎಲ್ಲ ಶಿರೂರಿನ ಏನು ಗೆಳೆಯರು ಬಳಗಿದಾರಲ್ಲ ಮತ್ತು ಶಿರೂರಿನ ಯುವಕರು ಇಲ್ಲ ಸರ್ಗೂ ಕೂಡ ಆಡಿಸ್ಬೇಕು ಅನ್ನುವಂಥ ಅವ್ರದ್ದೊಂದು ಉತ್ಸಾಹಕ್ಕೆ ನೋಡಿ ನಾವೇನು ಸೂಟಿ ಇರೋ ದಿವಸ ನಮಗೇನು ರಜೆ ಸಿಕ್ಕಿರುತ್ತಲ್ಲ ಆ ಟೈಮಿಗೆ ಬಂದು ಆಡ್ಬೇಕು ಅನ್ನೋದು ನಮಗೂ ಒಂದು ಆಡುವಂಥ ಹುಮ್ಮಸ್ಸು. ಸೊ ಈ ಒಂದು ಯುವಕರ ಜೊತೆ ನಾವು ಬೆರಿತೀವಲ್ಲ, ನಾವು ಯುವಕರಾಗಿ ಕೆಲಸ ಮಾಡಬೇಕು, ಈ ಊರಿನ ಬಗ್ಗೆ ಏನಾದರೂ ಒಂದು ಮಾಡಿ ಹೋಗಿ ಸಾಧನೆ, ಅಥವಾ ನಾವು ಇರೋ ಸಾಧನೆ ಅಂತೂ ಏನು ಮಾಡೋಕ್ಕಾಗೋದಿಲ್ಲ, ಬಟ್ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಯುವಕರಿಗೂ ಕೂಡ ನಮ್ಮದೊಂದು ವಿಚಾರಧಾರೆಯನ್ನು
ಅವ್ರಿಗೆ ನಾವು ಹೇಳಬೇಕು ಅನ್ನೋದು ನಮಗೊಂದು ಖುಷಿ ವಿಚಾರ ಸರ್. ನಾವು ಹೇಳೋದು ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಿರೂರಿನ SPL ಅನ್ನು ಆಯೋಜನೆ ಮಾಡಿರುವಂತಹ ಯುವಕರೇನಿದ್ದಾರೆ ಅವರು ಮಾತನಾಡಿರುವಂಥದ್ದು. ಇಲ್ಲಿ ಕೇವಲ ನಾವು ಒಂದು ಆಟದ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ, ಕೇವಲ ಒಂದು ಕ್ರಿಕೆಟ್ನ ಸ್ಪರ್ಧೆ ಅಂತ ಮಾಡ್ತಾ ಇಲ್ಲ, ಇಲ್ಲಿ ಎಲ್ಲ ರೀತಿ ಅಂದರೆ ಸಕಲ ಮನರಂಜನೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಮತ್ತು ಹಾಗೂ ಪರಿಸರದ ಕಾಳಜಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಸ್ವತಃ ನಮ್ಮ ಜೊತೆ ಸೈನಿಕರು ಸಹ ಭಾಗವಹಿಸ್ತಾ ಇದ್ದಾರೆ. ಪರಿಸರವನ್ನು ಉಳಿಸುವ ಕಾರ್ಯವನ್ನು ನಾವು ಇಲ್ಲಿ ಮುಂದಾಗಿದ್ದೀವಿ ಅಂತಕ್ಕಂಥದ್ದನ್ನು ಶಿರೂರಿನ ಯುವಕರು ಮಾತನಾಡಿರುವಂಥದ್ದು. ಮತ್ತೊಂದು ರೋಚಕ ವಿಭಿನ್ನವಾಗಿರತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.